ಆಪ್ಷನ್ ಎ, ನೀವೇ ನನ್ನ ಮುಖ್ಯ. ಓಕೆ, ಹ್ಯಾಪಿ? Are you sure? 100%. लॉक कर दिया जाए. लॉक किया जाए. ತಪ್ಪುತ್ರನ ಯಾಕೆ? ಗಲತ್ ಜವಾಬ್. ವೈ? ಯಾಕಂದ್ರೆ ನೀವು ಇದನ್ನೆಲ್ಲ ನನ್ನ ಸಮಾಧಾನಕ್ಕೆ ಹೇಳ್ತಿದ್ರಿ, ಬಾಯಿ ಮಾತಿಗೆ ಹೇಳ್ತಿದ್ರ ನೀವು ನಿಮ್ಮ ಬಾಯಿಯಿಂದ. ಇಲ್ಲಿಂದ ಹೇಳ್ಬಿಡಿ ನೀವು, ಇಲ್ಲಿಂದ ಮನ್ಸಿಂದ ಹೇಳಿ. ಏನೋ ಗೊತ್ತು ನೋಡಿ, ಮನ್ಸು ಬಾಯಿ ಇರುತ್ತೆ. ನೀವು ಮನ್ಸಿನ ಬಾಯಿಯಿಂದ ಮನ್ಸಿನ ಮಾತು ಹೇಳಿ, ಇಲ್ಲಿಂದೆಲ್ಲ ಹೇಳ್ಬಿಡಿ ನೀವು. ಇಲ್ಲಿಂದ ಅಯ್ಯೋ ದೇವ್ರೆ, ಇದೇ ನೀವು ಮಾಡೋ ತಪ್ಪು ಗೊತ್ತಾ? ಯಾವಾಗ್ಲೂ ನಮ್ಮ ಮಧ್ಯದಲ್ಲಿ ನೀವು ಮೂರನೇವ್ರು ಯಾರನ್ನಾದ್ರು ಕರ್ಕೊಂಡ್ ಬಂದ್ಬಿಡ್ತೀರಾ. ಇದು ನಮ್ಮ ವಿಷಯ ಅಲ್ಲ. ನೀವು ದೇವ್ರನ್ನ ಯಾಕೆ ಹಿಡಿತಿದ್ದೀರ? ಪಾಪ ದೇವ್ರು, ಅವರು ಅಲ್ಲೇ ಇರ್ಲಿ, ಅವ್ರು ಬಂದಿಲ್ಲ, ಏನು ಮಾಡಲ್ಲ. ಇದು ನಮ್ಮಲ್ಲಿ ನಡೀತೀರ. ನಾನು ನಿಮ್ಗೆ ಎಷ್ಟು ಪ್ರೀತಿ ಮಾಡ್ತೀನಿ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿಲ್ಲ. ಐ ಲವ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇದು ನಾನು ನಿಮ್ಗೆ ಹೇಳಿದ್ದೀನಾ? ಹೇಳಿದಿರಾ? ಎಷ್ಟು ಸತಿ ಹೇಳಿದಿರಾ? ಹೇಳಿದ್ರು ನೀವೇನು ಮಾಡಿದ್ರಿ? ಏನು ಮಾಡಿದ್ರಿ ನೀವು? ನೀವೇನು ಮಾಡೋದೇ ಇಲ್ಲ. ಅದೇ ಕಂಪ್ಲೇಂಟು. ನಿಮಗೆ 2 ನಿಮಿಷ ಟೈಮ್ ಕೊಟ್ಟರೆ ನೀವೇನು ಮಾಡಲ್ಲ. ಏನಂದ್ರೆ ಏನು ಮಾಡಲ್ಲ ನೀವು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಮಗೆ? ಮಕ್ಕಳಿಗೆ ಎಷ್ಟು ಮುದ್ದು ಮಾಡ್ತೀರಲ್ಲ. ನನಗೆ ಮುದ್ದು ಮಾಡ್ತೀರಾ? ಯಾಕ್ರಿ? ನಿಮಗೂ ಮುದ್ದು ಮಾಡ್ತೀನಲ್ಲ. ಬಟ್ ಅದು ಪ್ರೈವೇಟಲ್ಲಿ ಮಾಡ್ತೀರ ನೀವು. ಪ್ರೈವೇಟ್ ಮಾತೆಲ್ಲ ತೆಗಿಬಿಡಿ, ಪಬ್ಲಿಕ್ ವಿಷಯ ಮಾತಾಡಿ ನೀವು. ಪ್ರೈವೇಟೇ ಬೇರೆ, ಪಬ್ಲಿಕ್ಕೇ ಬೇರೆ, ಪರ್ಸನಲ್ಲೇ ಬೇರೆ. ಪರ್ಸನಲ್ ವಿಷಯನೇ ತೆಗಿಬೇಡಿ. ಪಬ್ಲಿಕ್ಕಲ್ಲಿ ನೀವು ಯಾವತ್ತಾದರೂ ನನಗೆ ಮುದ್ದು ಮಾಡಿದ್ದೀರಾ? ಇಲ್ಲ. ಪಬ್ಲಿಕ್ಕಲ್ಲಿ ನೀವು ನನ್ನ ಕೈ ಹಿಡ್ದಿದ್ದೀರಾ? ಇಲ್ಲ. ಏನಂದ್ರೆ ಏನೂ ಮಾಡಲ್ಲ ನೀವು. ಮುಂಚೆನೇ ಚೆನ್ನಾಗಿತ್ತು. ನೀವು ನನಗೆ ಬಾಯ್ತು ತಿನ್ನಿಸ್ತಿತ್ತು, ಆದರೆ ಈಗ ಸ್ಪೂನಲ್ಲಿ ತಿನ್ನಿಸ್ತೀನಿ. ಸ್ಪೂನು ಮೊನ್ನೆ ಮಲ್ಲಿ ಮದಲ್ಲಿ ತಿನ್ನಿಸಿದ್ನಲ್ಲ. ಅದೇ ಯಾಕೆ ಅಂತ. ಯಾಕೆ ಸ್ಪೂನಲ್ಲಿ ತಿನ್ನಿಸ್ತೀರಾ? ಕೈಯಲ್ಲಿ ಯಾಕೆ ತಿನ್ನಿಸಲ್ಲ ನೀವು? ಮುಂಚೆ ನನಗೆ ಕೈಯಿಂದ ಬಾಯ್ತು ತಿನ್ನಿಸ್ತಿದ್ರಿ, ನನ್ನ ಬಾಯಿ ಒರೆಸ್ತಿದೆ. ಅದು ಈಗ ಏನಂದ್ರೆ ಏನು ಮಾಡಲ್ಲ. ದಿಸ್ ಇಸ್ ಸೋ ಸ್ಯಾಡ್. ಯು ಆರ್ ಬ್ಯಾಡ್ and that is why I am mad. ಯಾವಾಗಲೂ ತಲೆ ತಗ್ಗಿಸ್ಕೊಂಡು ಪ್ಲೇಟಲ್ಲೇ ಮುಳುಗೋಗಿರ್ತೀರ, ನನ್ನ ಕಡೆ ಕಣ್ಣೆತ್ತು ನೋಡಲ್ಲ. ಅಂತ ಪ್ಲೇಟಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ಬೇಕು ಇವತ್ತು. ಸರಿ, ಇಷ್ಟೇನಾ ನಿಮ್ಮ ಕಂಪ್ಲೇಂಟ್ಸು? ಇಲ್ಲ, ಇನ್ನೂ ಇದೆ. ಓಹೋ, ಹೇಳಿ. ಊಟ ಮಾಡಿದ್ಮೇಲೆ ನಾವು ಮಲ್ಗಕ್ಕೆ ಹೋಗ್ತೀವಿ. ಗೊತ್ತಲ್ವಾ ನನಗೆ ನಿಮ್ಮ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಮಲ್ಗಿದ್ರೆ ನಾನು ನಿದ್ದೆ ಬರೋದು ಅಂತ. ಹೌದು. ಹಲೋ, ಮಲ್ಗ್ಬಿಟ್ರಾ? ಒಳಗಡೆ ಹೋಗಿ ಮಲ್ಕೊಳ್ಳೋಣ ನಡ್ರಿ. ಇದೆ ಹಿಂಗೆ ನೀವು ನನ್ನನ್ನು ಸೈಡಿಗೆ ಕಳಿಸ್ಬಿಡ್ತೀರ. ನನ್ನ ಬೆಡ್ಡಿಂದ ಬಿದ್ದೋದ್ರೂ ನಿಮಗೆ ಗೊತ್ತಾಗಲ್ಲ. ಯಾಕ್ರಿ? ಆಮೇಲೆ ಏನು ಮಾಡ್ತೀರಾ? ಮಕ್ಕಳನ್ನ ಮಧ್ಯದಲ್ಲಿ ಮಲಗಿಸ್ಬಿಡ್ತೀವಿ. ನಮ್ಮ ಮಧ್ಯದಲ್ಲಿ ಗೋಡೆ ಕಾಂಪೌಂಡ್ ವಾಲ್ ಥರ ಮಕ್ಕಳನ್ನ ಮಲಗಿಸ್ಕೊಂಡ್ಬಿಡ್ತೀರ. ಈ ಭಾಗ್ಯಕ್ಕೆ ಯಾರು ರೂಮಲ್ಲಿ ಯಾಕೆ ಮಲಗಬೇಕು ಅಂತೀನಿ ನಾನು. ಅದು ನಮ್ಮ ರೂಮಾ ಇಲ್ಲ ರೈಲ್ವೆ ಟ್ರ್ಯಾಕ್ ಪ್ಲಾಟ್ಫಾರ್ಮ ಒಂದು ಅರ್ಥ ಆಗಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಅವ್ರು ನಮ್ಮ ಮಕ್ಕಳೇ ಅಲ್ವೇನ್ರಿ? ನಮ್ಮ ಮಕ್ಕಳೇನ ಅಂತ ಹೇಳ್ತಿಲ್ಲ, ಆದರೆ ನನಗೆಲ್ಲಿ ಜಾಗ? ನಿಮ್ಮ ಜೀವನದಲ್ಲಿ ನನಗೆ ಜಾಗ ಎಲ್ಲಿದೆ ಅದು ಗೊತ್ತಾಗಬೇಕು ನನಗೆ. ಅಲ್ಲ, ಫಸ್ಟ್ ಯಾವ್ದು ಬಂತು, ಕೋಳಿನ ಮೊಟ್ಟೆನ? ಅಂದರೆ ಫಸ್ಟ್ ಯಾರು ಬಂದಿದ್ದು, ಹೆಂಡ್ತಿನ ಮಕ್ಕಳ? ನೀವೇ. ಭೂಮಿಕಾ ಅವ್ರೆ, ನೀವಾದ್ಮೇಲೆ ಮಕ್ಕಳು, 6 ಮಕ್ಕಳು, ಆಮೇಲೆ ಎಲ್ಲರೂ ನೀವೇ ಇಂಪಾರ್ಟೆಂಟು ಅಂತ ವಿಡಿಯೋ ಮಾಡಿದ್ರಿ. 6 ಮಕ್ಕಳು
ಏನೇನೋ ಡೈಲಾಗ್ ಹೊಡಿದ್ರು. ಅದೆಲ್ಲ ಮರ್ತೋಯ್ತಾ ಈಗ? ಮರ್ತೋಗಿದ್ದೇನೆ, ಎಲ್ಲಾನು ಮರ್ತೋಗ್ಬಿಟ್ಟಿದ್ದೇನೆ. ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನೂ ಸೆಲೆಬ್ರೇಟ್ ಮಾಡಲ್ಲ, ವ್ಯಾಲೆಂಟೈನ್ ಡೇನು ಸೆಲೆಬ್ರೇಟ್ ಮಾಡಲ್ಲ. ಯಾಕ್ರಿ ಮೊನ್ನೆ ಮಾಡಿದ್ವಲ್ಲ ಮಾಡಿ ಮೇಲೆ ವ್ಯಾಲೆಂಟೈನ್ಸ್ ಡೇ ಮರ್ತೋದ್ರ? ಮಾಡೋದು ಮತ್ತಿನೇನು ಸರ್ಪ್ರೈಸ್ ಕೊಟ್ನಲ್ಲ. ಏನ್ ಕೊಟ್ರಿ? ಮಕ್ಕಳನ್ನ ಇಟ್ಕೊಂಡು ವ್ಯಾಲೆಂಟೈನ್ ಡೇನ ಚಿಲ್ಡ್ರನ್ ಡೇ ಮಾಡ್ಬಿಟ್ರಿ. ಪ್ರೇಮಿಗಳ ದಿನಾಚರಣೆನ ಇಲ್ಲ ಶಾಲಾ ಕಾರ್ಯಕ್ರಮನ ಒಂದು ಅರ್ಥ ಆಗಿಲ್ಲ ನನಗೆ. ಅಯ್ಯೋ ಏನ್ ಕಿಕ್ಕಿ ಅಯ್ಯೋ, ಏನದು ಕಿಕ್ಕಿ ಅಯ್ಯೋ? ನನ್ನ ದುಃಖನ ನಿಮ್ಮ ಮುಂದೆ ತೊಡ್ಕೋತಿದ್ದೀನಿ, ನಿಮಗೆ ಕಿಕ್ಕಿ ಅಯ್ಯೋ ಅಂತೆ. ಇದರಲ್ಲೇ ಗೊತ್ತಾಗೋದು ನಿಮಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಎಲ್ಲ ಒಟ್ಟಾಗ್ಬಿಟ್ಟಿದೆ. ಫಿನಿಶ್ ಆಗೋಗ್ಬಿಟ್ಟಿದೆ. ನನಗೆ ಆಗ್ತಿರೋ ದುಃಖಕ್ಕೆ ನಂಗೆ ಕಣ್ಣೀರು ಬರ್ತಿಲ್ಲ. ನನಗೆ ಎಷ್ಟು ನೋವು ಆಗ್ತಿದೆ ಗೊತ್ತಾ? ನೋವಲ್ಲಿ ಅಳುನೂ ಬರ್ತಿಲ್ಲ ನನಗೆ. ನೀವು ನಗ್ಬೇಡಿ. ಆಯ್ತು, ನೀವು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಇರೋದು ಎಲ್ಲಾನು ಕ್ಲಿಯರ್ ಆಗೋಗ್ಬಿಡು. ಫುಲ್ ಕ್ಲೀನ್. ವರ್ಕ್ ಇಟ್ಕೊಂಡು ಎಲ್ಲಾನು ಕಸ ಗುಡಿಸ್ದಂಗೆ ಕ್ಲೀನ್ ಆಗೋಗ್ಬಿಡ್ಬೇಕು. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಮುಖ್ಯ? ನಾನ ಇಲ್ಲ ಮಕ್ಕಳ? ಭೂಮಿಕಾ, ನೀವು ಅನ್ಕೊಳ್ಳೋ ಥರ ಏನೂ ಇಲ್ಲ. ನಾನು ಯಾವುದನ್ನು ಮರ್ತಿಲ್ಲ. ಈಗ ಫಸ್ಟ್ ಟೈಮ್ ನಾವಿಬ್ಬರು ಭೇಟಿ ಆದ್ವಲ್ಲ, ಯಾವಾಗ ಅಂತ ನೆನಪಿದೆಯಾ ನಿಮಗೆ? ಹೇಳಿ ನೋಡೋಣ. ಕಮಾನ್. ಗೊತ್ತಿಲ್ಲ, ಸುಮ್ಮನೆ ನಾಟಕ ಮಾಡ್ತಾ ಇದ್ದೀರಾ. ನೋಡ್ರಿ, ನಮ್ಮಿಬ್ರು ಕಾರ್ ಆಕ್ಸಿಡೆಂಟ್ ಆದ ದಿನ, ನಾನು ನಿಮ್ಮ ಮನೆಗೆ ಬಂದಿನ, ನಿಮ್ಮ ಹತ್ರ ಜಗಳ ಆಡಿದ ದಿನ, ನಾವಿಬ್ಬರು ಹೋಟ್ಲಲ್ಲಿ ಭೇಟಿಯಾಗಿದ್ದ ದಿನ, ಮಹಿಮಾ ಎಂಗೇಜ್ಮೆಂಟ್, ಆಮೇಲೆ ಫೋನ್ ಮಾಡಿ ನಾವಿಬ್ಬರು ಮದುವೆ ಆಗೋಣ ಅಂತ ಮಾತಾಡ್ಕೊಂಡ್ವಲ್ಲ ಆ ದಿನ, ನಮ್ಮ ಮದುವೆ ದಿನ ನೀವು ಫಸ್ಟ್ ಟೈಮ್ ನನ್ನನ್ನು ಹಗ್ ಮಾಡಿದ್ರಲ್ಲ ಆ ದಿನ ಕೂಡ ನನಗೆ ನೆನಪಿದೆ. ನಮ್ಮ ಮೊದಲ ರಾತ್ರಿ ಎಲ್ಲನೂ ನೆನಪಿದೆ ನನಗೆ. ಈಗ ನೀವು ಹೇಳಿ, ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಾನು ಇದೆಲ್ಲ ನೆನಪಲ್ಲಿ ಇಟ್ಕೊಡ್ತಾ ಇದ್ನ, ಅದು ವಿತ್ ಡೇಟ್. ಅಷ್ಟೇ ಅಲ್ಲ ರೀ, ನೀವು ನನ್ನ ಬಿಟ್ಟು ಹೋದ ದಿನ, ನಮ್ಮತ್ತೆ ಭೇಟಿಯಾದ ದಿನ, ಒಂದಾದ ದಿನ, ಇದೆಲ್ಲವೂ ನೆನಪಿದೆ ರೀ. ಎಲ್ಲ ನೆನಪಿದೆಯಾ? ಎಲ್ಲ ನೆನಪಿದೆ. ಮತ್ತೆ ಪಕ್ಕದಲ್ಲಿ ಒಂದು ಹೆಂಡ್ತಿದ್ದಾಳೆ ಅನ್ನೋದು ನೆನಪಿಲ್ಲ? ಪಾ